ಹಾಗೂ ಧರ್ಮಸ್ಥಳ ಕೂಡ ಬಂದ್ವಿ ನೋಡಿ. ಗೇಟ್ ವೇ ಆಫ್ ಧರ್ಮಸ್ಥಳ ಅಂತ ಕೂಡ ಇದೆ. ಎಷ್ಟು ಖುಷಿ. ಹೋಗಿ ಮುಡಿ ಕೂಡ ಕೊಡಬೇಕಾಯಿತು, ಹಾಗಾಗಿ ಸಡನ್ ಆಗಿ ಧರ್ಮಸ್ಥಳ ಕೂಡ ಬರಬೇಕಾಯಿತು ಇವತ್ತು. ಎಲ್ಲರಿಗೂ ಟೀ ಸರ್ವ್ ಮಾಡ್ತಿದ್ದಾರೆ ನಮ್ಮ ಮನೇಲಿ ಇವತ್ತು ನಮ್ಮೆಲ್ಲರಿಗೂ. ವೆಲ್ಕಮ್ ಟು ಮೈ ಚಾನಲ್. ನಾನು ರಮ್ಯಾ. ಇದೇನಪ್ಪ ಎಲ್ಲಿಗೆ ಹೋಗ್ತಿದ್ದೀರಾ ಅಂತ ಅಂದ್ಕೊಂಡ್ರೆ, ನಾವಿವತ್ತು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ವಿ ಪಾಪುಗೆ ಮುಡಿ ಕೊಡೋದಕ್ಕೆ ಅಂತ ಹೇಳಿ. ಹಾಗಾಗಿ ನಿನ್ನ ಮನೆಯಲ್ಲೆಲ್ಲ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಹಾಗಾಗಿ ಮೆಜೆಸ್ಟಿಕ್ ಕೂಡ ರೀಚ್ ಆದ್ವಿ. ಮುಂಚಿತವಾಗಿ ಟಿಕೆಟ್ ಎಲ್ಲ ಬುಕ್ ಮಾಡೋಕ್ಕಾಗಿರಲಿಲ್ಲ, ಹಾಗೆ ನಾರ್ಮಲಾಗಿ KSRTC ಬಸ್ಗೆ ಹೋಗೋಣ ಅಂತ ಹೊರಟಿದ್ವಿ. ನಿನ್ನ ಮನೆ ಕೂಡ ಅಡುಗೆ ಮಾಡಿರಲಿಲ್ಲ, ಊಟ ಮಾಡ್ಕೊಂಡು ಹೋಗೋಣ ಅಂತ ಹೋಟೆಲಿಗೆ ಕೂಡ ಬಂದಿದ್ದೀವಿ. ಊಟ ಮುಗಿಸ್ಕೊಂಡು ಬಸ್ ಹತ್ಕೊಂಡು ಹೊರಟಿದ್ವಿ. ತುಂಬ ಚೆನ್ನಾಗಿರುತ್ತೆ ಜರ್ನಿ ಅಂತೂ ಬಸ್ಸಲ್ಲಿ ಹೋಗೋದು. ಅಂದರೆ ಗೊತ್ತಿಲ್ಲದವರೆಲ್ಲ ಮಾತಾಡಿಸ್ತಾ ಇರ್ತಾರೆ, ಅದೊಂಥರ ಪರಿಚಯ ಆಗ್ತಿರುತ್ತೆ. ಸುಮಾರು ಜನ ಕೂಡ ಇದರಲ್ಲಿ ಎಲ್ಲರೂ ಮಾತಾಡಿಸ್ತಾ ಇದ್ರು. ಸಕ್ಕತ್ತಾಗಿತ್ತು ಜರ್ನಿ ಮಾತ್ರ. ನಿಜವಾಗ್ಲೂ ಯಾರೋ ಗೊತ್ತಿಲ್ಲದವ್ರು ಮಾತಾಡಿಸ್ತಾರಲ್ವ, ಅದು ಫೀಲಿಂಗೇ ಬೇರೆ. ಏಕೆಂದರೆ ಎಷ್ಟು ಚೆನ್ನಾಗಿ ಮಾತಾಡ್ಸೋರುತ್ತೆ. ಅವರು ಉಜ್ಜಿನಿ ಅಕ್ಕ ಅಂತೆ ಚೆನ್ನಾಗಿ ಮಾತಾಡ್ಸಿದ್ರು. ನಾನು ಎಲ್ಲೂ ಮತ್ತೆ ವೀಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಡಿಲ್ಲ, ಹಾಗಾಗಿ ಡೈರೆಕ್ಟಾಗಿ ಧರ್ಮಸ್ಥಳಕ್ಕೆ ಹೋಗೋದೆ. ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ ಅಷ್ಟೇ ನಾನು. ಇನ್ನೇನು ಧರ್ಮಸ್ಥಳ ಕೂಡ ರೀಚ್ ಆದ್ವಿ. ಹಾಗೆ ಊರಿಂದ ಅತ್ತೆ ಮತ್ತು ಮೈದನ ಕೂಡ ಬರ್ತಾ ಇದ್ದಾರೆ. ಅಂದರೆ ನಾವು ಕೂಡ ನೈಟ್ ಸಡನ್ನಾಗೆ ಪ್ಲ್ಯಾನ್ ಆಗಿದ್ದು ಹೋಗಬೇಕು ಅಂತ ಹೇಳಿದರೆ, ಸ್ವಲ್ಪ ಟ್ರೈನೆಲ್ಲ ರಿಸರ್ವೇಷನ್ ಮಾಡ್ಕೊಂಡು ಹೋಗ್ತಿದ್ವಿ. ಸಡನ್ನಾಗಿ ಪ್ಲ್ಯಾನ್ ಆಗಿರೋದ್ರಿಂದ ಹಾಗೆ ಹೊರಟ್ವಿ. ಹಾಗಾಗಿ ಅತ್ತೆ ಹಾಗೆ ಮೈದನ ಕೂಡ ಬರ್ತಾ ಇದ್ದಾರೆ ಊರಿಂದ. ಸಖತ್ ಲೇಟಾಗಿ ಹೋಗ್ಬಿಡ್ತು ಬರೋಷ್ಟೊತ್ತಿಗೆ. ಅದೇ ಅದಕ್ಕೆ ನಾವು ಮತ್ತೆ ಸರಿ ಹೋಗೋಣ ಅಂತ ಡಿಸೈಡ್ ಮಾಡಿದ್ದು. ಹೋಗಿದ್ದೆ ನಾವು ಮುಡಿ ತೆಗ್ಸ್ಕೊಂಬರೋಣ, ಪಾಪಗೆ ಲೇಟ್ ಆಗುತ್ತೆ ಮತ್ತು ದೇವ್ರ ದರ್ಶನ ಮಾಡ್ಕೊಳಕ್ಕೆ ಅಂತ. ಹಾಗಾಗಿ ಮುಡಿ ಕೂಡ ಕೊಟ್ಬಿಟ್ಟು ಬಂದು ನಾವು ಕೂಡ ಫ್ರೆಶ್ ಅಪ್ ಆಗಿಬಿಟ್ಟು ಪಾಪ ಕೂಡ ಫ್ರೆಶ್ ಅಪ್ ಮಾಡಿ ರೆಡಿ ಮಾಡಿ ಕರ್ಕೊಂಬಂದಿದ್ದೀವಿ. ಕೂದಲಿಲ್ಲ ನಂದು ಅಂತ, ಕೂದಲಿಲ್ಲ ನಿಂದು, ಖಾಲಿ ಆಯ್ತಾ ಕೂದಲು? ಅವ್ರ ಪಾಪ ಫೋಟೋ ತೆಗೆದಾಗೆ ಬ್ಯುಸಿ. ರೆಡಿ ಆಗಿಬಿಟ್ಟು ಪಾಪಗೆ ಒಂದೆರಡು ಫೋಟೋ ತೆಕ್ಕೊಂಡ್ವಿ. ಅಲ್ಲೇ ಸಖತ್ ವೆದರ್ ಮಾತ್ರ ಕೋಲ್ಡ್ ಇದೆ, ಆದರೆ ಇಷ್ಟು ಸೆಕೆ ಆಗ್ತಿದೆ ಅಂದರೆ ಸಖತ್ ಬೆವ್ತು ಹೋಗ್ತಿದ್ದೆ. ಪಾಪು ಪದೇ ಪದೇ ತಲೆಯೆಲ್ಲ ಮುಟ್ಕೊಂಡು ನೋಡ್ಕೊಳ್ತಾ ಇದ್ದ, ನನ್ನ ಕೂದಲೆಲ್ಲ ಹೋಗಿದೆ ಅಂತೇಳಿ. ಹಾಗಾಗಿ ಎಲ್ಲರೂ ಕೂಡ ಕಾಮಿಡಿ ಮಾಡ್ತಿದ್ರು. ಇನ್ನೇನು ಹೊರಗಡೆ ಟಿಫನ್ ತಿಂದುಬಿಟ್ಟೆ ದೇವ್ರ ದರ್ಶನ ಮಾಡೋಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಏಕೆಂದರೆ ದೇವ್ರ ದರ್ಶನ ತುಂಬ ರಶ್ ಇರುತ್ತೆ, ಅದು ಬೇರೆ ನಾವು ಮಂಡೇ ಬಂದಿರೋದ್ರಿಂದ ಸಖತ್ ರಶ್ ಇರುತ್ತೆ. ಹಾಗಾಗಿ ನಾನು ಟಿಫನ್ ತಿನ್ಕೊಂಡ್ಬಿಟ್ಟೆ ಹೋಗೋಣಮ್ಮ, ಮತ್ತೆ ಅಲ್ಲಿ ಹೋಗಿ ಕ್ಯೂವಲ್ಲಿ ಎತ್ಕೊಂಡ್ರೆ ಮತ್ತೆ ಹೊರಗಡೆ ಬರೋಕ್ಕಾಗೋದಿಲ್ಲ ಅಂತಲೇ ಏನಾದ್ರು ಟಿಫನ್ ತಿನ್ನೋಣ ಅಂತ ಹೋಟೆಲಿಗೆ ಕೂಡ ಬಂದ್ವಿ. ಅಲ್ಲಿ ಟಿಫನ್ ಇರಲಿಲ್ಲ, ನಾವು ಆರ್ಡರ್ ಮಾಡಿದ್ದು. ಹಾಗಾಗಿ ಮತ್ತೆ ಹೊರಟ್ವಿ ಬೇರೆ ಹೋಟೆಲ್ಗೆ ಹೋಗೋಣ. ಹಾಗೆ ಇಲ್ಲಿ ಒಂದು ಟ್ರೈನ್ ಕೂಡ ಆಯಿತು, ನೇತ್ರಾವತಿ ಟ್ರೈನು. ಹಳೆಯದು ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ಅಂತ ಒಂದು ಚಿಕ್ಕ ಕ್ಲಿಪ್ಪಿಂಗ್ ತೊಗೊಂಡೆ. ಗಿಡ ಮರಗಳು ನಮ್ಗಳದ್ದು ಅಪ್ಪನ ಜೊತೆಗೆ ಪುಟ್ಟ ಪುಟ್ಟ ಕೂದಲೆಲ್ಲ ಅದ್ವು ಹೋಯ್ತಾ? ಅಷ್ಟು ಹೋದ್ವಾ? ಹಾಂ, ಮುಂಚಿತವಾಗೇ ಬರೋದು ಅಂತ ಆಗಿದ್ರೆ ರೂಮ್ ಕೂಡ ಬುಕ್ ಮಾಡ್ಕೊಳ್ತಿದ್ವಿ. ಅಲ್ಲೋದ್ಮೇಲೆ ರೂಮ್ ಹುಡ್ಕೋಕ್ಕೆ ಸಾಕಾಗೋಯ್ತು, ಅಷ್ಟೊಂದು ರೂಮ್ ಕೂಡ ಸಿಗಲಿಲ್ಲ. ಹಾಗಾಗಿ ನಾವು ಒಂದು ಕಡೆ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು, ಅಂದರೆ ಫ್ರೆಶ್ ಅಪ್ ಎಲ್ಲ ಆಗೋಕ್ಕೆ ರೂಮ್ ಕೂಡ ಕೊಡ್ತಾರೆ 1 hour 2 hourಗೆ, ಅದು ಬುಕ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿಬಿಟ್ಟು ಒಂದು ಪಡ್ಡು ಪಪ್ಪ ತರ್ತದೆ. ಪಡ್ಡು ದೋಸೆ ಏನಂತ ಜ್ಯೂಸ್ ಬೇಕು ಅಂದರೆ ಬೇಕು ಅಷ್ಟೇ. ಓದ್ಲಿತ್ತ ನಿಂದು ಹೋಯ್ತಾ ಈಗ ಅಷ್ಟು? ಅವ್ರು ತೆಗೆದ್ರ ಅವ್ನು ಮತ್ತೆ ಜ್ಯೂಸ್ ಮಾಡ್ಬೇಕಲ್ಲ, ಅವ್ನು ಬಿಡ್ತಾನಂತೆ ತಂದು ಎದುರುಗಡೆ ಇಟ್ರೆ ಕರ್ಕೊಂಡು ಹೋಗಿ ಅದ್ರ
ಕಾಫಿನಾ ತಗೊಳ್. ಎಲ್ಲರಿಗೂ ಟೀ ಸರ್ವ್ ಮಾಡ್ತಿದ್ದಾರೆ ನಮ್ಮ ಮನೇಲಿ ಇವತ್ತು ನಮ್ಮೆಲ್ಲರಿಗೂ. ಎದ್ವಾ ಬಾರೋ, ಅದು ನೀರಿತ್ತು, ನೀರು ಸುತ್ತ ಬರಲ್ಲ. ಟೀ ಕುಡಿಯಲ್ಲ ಕುಡಿಯಲ್ಲ. ಬಿಸಿಲಿಗೆ ಟೀ ಕುಡಿಯಂಗೆ ಆಗ್ತಿದ್ಯಾ? ಶೆಕೆ 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 ಅರ್ಥ ಆಯ್ತು ಅನ್ಸುತ್ತೆ. ದೇವ್ರ ದರ್ಶನ ಕೂಡ ಬಂದಿದ್ದೀವಿ ನೋಡಿ. ಎಷ್ಟು ಜನ ಇದ್ದಾರೆ, ಅದರಲ್ಲೂ ಮಂಡೇ ಬಂದಿರೋದಕ್ಕೂ, ಅದು ಸಮ್ಮರ್ ಟೈಮ್ ಕೂಡ ಅಷ್ಟೇ ನೋಡಿ. ಎಷ್ಟೊಂದು ಜನ ಇದ್ದಾರೆ. ನಮ್ಮನ್ನು ಬಿಟ್ಟು ನನ್ನ ಹಸ್ಬೆಂಡು ನನ್ನ ಮೈದ ಮುಂದೆ ಹೋಗ್ತಾ ಇದ್ದಾರೆ. ಲಗೇಜ್ ಬೇಡ ಇಟ್ಕೊಂಡೇ ಹೋಗ್ತಾ ಇದ್ದೀವಿ. ಇಟ್ಬಿಟ್ಟು ದರ್ಶನಕ್ಕೆ ಹೋಗ್ಬೋದು. ಅಲ್ಲಿ ಇಡಕ್ಕೆ ವ್ಯವಸ್ಥೆ ಕೂಡ ಇದೆ, ಹಾಗಾಗಿ ಅಲ್ಲಿ ಇಟ್ಬಿಟ್ಟು ದರ್ಶನ ಕೂಡ ಹೋಗಬೇಕು. ಸ್ವಲ್ಪ ಬೇಗನೆ ಹೋಗಬೇಕು ದರ್ಶನಕ್ಕೆ. ನಾವು ಟಿಫನ್ ತಿಂದು ಮುಗಿಸ್ಕೊಂಡು ಬರೋಷ್ಟರಲ್ಲೇ 10:30 ಅಂತೂ ಆಗೋಗಿದೆ ಟಿಫನ್ ತಿಂದು. ಗಂಟೆ ಆಗುತ್ತೆ ಅಂತ ದೇವ್ರ ದರ್ಶನ ಮಾಡೋಷ್ಟರಲ್ಲಿ. ಅಪ್ಪ ಸ್ಪೆಷಲ್ ಕ್ಯೂವಲ್ಲಿ ಹೋಗ್ತಾ ಇದ್ದೀವಿ, ಆದರೂ ಕೂಡ ಎಷ್ಟೊಂದು ರಶ್ ಇದೆ ನೋಡಿ. ಸೋಮವಾರ ಆಗಿರುತ್ತೆ. ಅದು ಇದು ಸಚಿನ, ಇದು ಎಕ್ಸ್ಟ್ರಾ ಪೇನಾ? ಹಾಂ, 200 ರೂಪೀಸ್ ಒಬ್ರಿಗಲ್ವಾ? ನೋಡಿ ಎಲ್ಲರೂ ಕುತ್ಕೊಂಡ್ಬಿಟ್ಟಿದ್ದಾರೆ. ಯಾಕೆ ಬರ್ತಿದ್ದಾರೆ? ಯಾಕೆ ಬರ್ತಿದ್ದೀರಲ್ಲ? ಏನಕ್ಕೆ ಬರ್ತಿದ್ದೀರಾ? ಅದು ಬುಧವಾರ ಬೇರೆ ಸಮಯ ನಡೆಯುತ್ತೆ. ಸೋಮವಾರ ಸಮ್ಮರಿಗೆ ಎಲ್ಲ ಹೀಗೆ ಅಂತ ಹೇಳಿದ್ದು. ಬೇಗ ಬಂದರೆ ನಡೆಯುತ್ತೆ. ಸೋಮವಾರ ಮಾತ್ರ ವಾರ ಅಲ್ಲ, ಸೋಮವಾರ ಬಂದೆ. ದೇವ್ರ ದರ್ಶನಕ್ಕೆ 11 ಗಂಟೆ ನಿಂತ್ಕೊಂಡು ದೇವ್ರ ದರ್ಶನ ಆಗದೆ 4 ಗಂಟೆ ಅಂತ ಹೇಳಿದರು. ಅದು ಸ್ಪೆಷಲ್ ಟಿಕೆಟ್ ತೊಗೊಂಡೋಗಿ ಅಷ್ಟೊತ್ತಾಗುತ್ತೆ. ಬಾಕಿ ಇನ್ನು ನಾರ್ಮಲ್ ಕ್ಯೂವಲ್ಲಾದರೆ ಇಡೀ ದಿನ ಅಲ್ಲೇ ಎತ್ಕೊಬೇಕಾಗುತ್ತೆ ಮೇ ಬಿ ಅಂತಾನೆ ಸ್ಪೆಷಲ್ ಟಿಕೆಟ್ ತೊಗೊಂಡ್ಬಿಟ್ಟು ಲೈನ್. ಅಲ್ಲೂ ಕೂಡ ಅಷ್ಟೇ ಸುಮಾರು ಕ್ಯೂ, ಕುತ್ಕೊಳ್ಳೋದು ಮುಂದಕ್ಕೆ ಹೋಗೋದು ಅದೇ ರೀತಿ ಆಗೋದು. ಅದರಲ್ಲೂ ಸೋಮವಾರ ಆಗಿರೋದ್ರಿಂದ ಸ್ವಲ್ಪ ರಶ್ ಇರುತ್ತೆ ಅಂತ ಅಂದ್ಕೊಂಡಿದ್ವಿ. ಮತ್ತು ಸಮ್ಮರ್ ಡೇಸ್ ಅಲ್ವಾ, ಹಾಗಾಗಿ ಭಾಳ ಜನ ಕೂಡ ವಿಸಿಟ್ ಕೊಡ್ತಾರೆ ದೇವಸ್ಥಾನಕ್ಕೆ. ಈ ಕಡೆ ಫುಲ್ ರಶ್. ನಾವು ಸಚಿನ್, ಇದು ಸ್ಪೆಷಲ್ ಕೌಂಟರಾ? ಇದು ಸ್ಪೆಷಲ್ ಕೌಂಟರಲ್ಲಿ ಹೋಗ್ತಿರೋದಾ? ಎಷ್ಟು ಒಬ್ರಿಗೆ ಇದರಲ್ಲಿ? 100 ರೂಪೀಸ್. ನಾರ್ಮಲ್ ಕ್ಯೂವಲ್ಲೇ ಬರ್ಬೋದಿತ್ತಲ್ಲ. ಅದಕ್ಕೆ ಸ್ಪೆಷಲಾಗಿ ಹೋಗ್ತಾ ಇದ್ದೀವಿ. ನೋಡಿ, ದೊಡ್ಡ ಫ್ಯಾನ್ ಹಾಕಿದ್ದಾರೆ, ಹಾಗಾಗಿ ಶೆಕೆ ಆಗ್ತಾ ಇಲ್ಲ ಅಷ್ಟೊಂದು. ಸುಮ್ಮನೆ ಹೋಗ್ತಾ ಆಯ್ತು. ಬೂಡೆ ಆಗಿದೆ, ಬೂಡೆ ಪುಟ್ಟ ಪಂಚೆ ಉಟ್ಕೊಂಡು ರೆಡ್ ಕಲರ್ ಶರ್ಟ್ ಹಾಕ್ಕೊಂಡು ಪಾಪ ಜೊತೆ ಹೋಗ್ತಾ ಆಯ್ತಾನೆ ದೇವ್ರ ದರ್ಶನ ಮಾಡೋದಕ್ಕೆ. ಅಂತೂ ಕ್ಯೂ ಎಲ್ಲ ದಾಟ್ಬಿಟ್ಟು ಬಂದ್ವಿ. ಅದೊಂದು ಲೈನ್ ಕ್ಯೂ ಇದೆ, ಆ ಕಡೆ ಒಂದು ಲೈನ್ ಕ್ಯೂ ಇದ್ರೆ ಹಾಗೋದ್ರೆ ಅಲ್ಲಿ ದೇವ್ರ ದರ್ಶನ ಕೂಡ ಮಾಡ್ಕೊಬೋದು. ಹಾಗೆ ಹೋದರೆ ಅಷ್ಟೇ. ಅಲ್ಲೊಂದು ಲೈನ್ ದಾಟ್ಬೇಕಿನ್ನು, ಮತ್ತೆ ಮುಂದೆ ಲೈನ್ಸ್ ಇದೆ ಅನಿಸುತ್ತೆ, ನನಗಷ್ಟು ಗೊತ್ತಿಲ್ಲ. ಇಲ್ಲಿಂದ ಮಾತ್ರ ಅದೊಂದು ಲೈನ್ ಕಾಣಿಸ್ತಿದೆ, ಅದು ಮನೆ ಥರ ಹಂಚ್ತಾರೆ ಕಾಣ್ತಿದೆಯಲ್ಲ, ಅದು ಕೂಡ ಶೀಟೇ. ನಾವು ಕೂಡ ನಿಜವಾಗ್ಲೂ ಕ್ಯೂ ನಿಂತ್ಕೊಂಡು ನಿದ್ದೆ ಬರ್ತಾಯಿತ್ತು, ಮಲಗಿಬಿಡೋಣ ಅನ್ಸ್ಬಿಟ್ಟಿತ್ತು. ಯಾರನ್ನ? ಎಲ್ಲ ಹೊಡೆದು ಹಾಕ್ತಿದ್ದಾರೆ.
ಕ್ಯೂವಲ್ಲಿ ಹೋಗ್ಬಿಟ್ಟು ಕ್ಯೂವಲ್ಲಿ ಬರ್ತೀವಿ. ತ್ರೀ ಸ್ಟೆಪ್ ಇತ್ತು. ಫಸ್ಟಿಗೆ ಬಂದವ್ರನ್ನ ಫ್ರಂಟಲ್ಲಿ ಕೂರಿಸಿದ್ರು, ಹಾಗೆ ನಾವು ಲಾಸ್ಟಲ್ಲಿ ಕೂತಿದ್ವಿ. ಮತ್ತು ದೇವಸ್ಥಾನದ ಚಿಕ್ಕ ಕ್ಲಿಪ್ಪಿಂಗ್ಸ್ ಎಲ್ಲ ಹಾಕಿದ್ರು, ಅದೊಂದು ಚಿಕ್ಕ ಕ್ಲಿಪ್ಪಿಂಗ್ಸ್ ತೊಗೊಂಡೆ. ತುಂಬ ಚೆನ್ನಾಗಿತ್ತು ಕೂಡ ಅಷ್ಟೇ. ನೋಡಿ ಆಲ್ರೆಡಿ ಕೊಟ್ಟಿದ್ದಾರೆ, ಹಾಲಲ್ಲಿ ಕೂಡಿಸಿದ್ದಾರೆ. ದೇವ್ರ ದರ್ಶನ ಆಗೋದೆ 3:30 ಅಥವಾ 4 ಗಂಟೆ ಅಂತ ಹೇಳಿದರು. ಬೆಳಿಗ್ಗೆ ಟಿಫನ್ ಮಾಡ್ಕೊಂಬಂದಿದ್ದಿಲ್ಲ, ಹಾಗಾಗಿ ಅಷ್ಟೊಂದು ಕಷ್ಟ ಅನ್ನಿಸ್ಲಿಲ್ಲ. ಆರಾಮಾಗಿ ಬಂದ್ವಿ. ಆದರೆ ಕ್ಯೂವಲ್ಲಿ ನಿಂತ್ಕೊಳ್ಳೋದೇ ಸಾಕಾಗೋಯ್ತು, ಮಲ್ಕೊಂಬಿಡೋಷ್ಟು ನಿದ್ದೆ ಬಂದುಬಿಟ್ಟು. ಅಂದರೆ ತುಂಬ ಕ್ಯೂ ಇತ್ತು, ಅಂದರೆ ಸಾಕಾಯಿತು. ಇಷ್ಟು ಇನ್ನೇನು ದೇವ್ರ ದರ್ಶನ ಕೂಡ ಮಾಡ್ಕೊಂಡ್ವಿ. ಅಲ್ಲೆಲ್ಲ ವೀಡಿಯೋ ಅಲೋ ಇರಲಿಲ್ಲ, ಹಾಗಾಗಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಇನ್ನೇನು ಪ್ರಸಾದಕ್ಕೆ ಅಂತ ಕೂಡ ಬಂದಿದ್ದೀವಿ. ಏನು ನೋಡ್ತೀಯಾ? ಪತ್ಲೆ ನೋಡ್ತೀಯಾ? ಇನ್ನೊಂದು ಬಿಟ್ಟು ಪತ್ಲೆ ನೋಡ್ತೀಯ ನೀನು? ಪತ್ಲೆ ನೋಡ್ತಾನಂತ ಮನು. ಅಮ್ಮ ಊಟ ಮಾಡಕ್ಕೆ ಕೊಟ್ಟು ಪತ್ಲೆ ನೋಡ್ತಾರೆ ಈಗ. ಅಮ್ಮನ ಬಿಟ್ಟು ನೋ 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 ಶೇರು ಆಯ್ತಾ? ಆಕ್ಸ ಚೆನ್ನಾಗಿ ಊಟ ಮಾಡ್ತಾನೆ ನಾನು ಹಾಕ್ಬಿಡಿ. ಸ್ವಲ್ಪ ದೇವಸ್ಥಾನದ ಪ್ರಸಾದ ಎಷ್ಟು ಚೆನ್ನಾಗಿರುತ್ತೆ ಅಂತ ಎಲ್ಲರಿಗೂ ಅನುಭವ ಆಗೇ ಇರುತ್ತೆ. ಇನ್ನೇ ನಾವು ಕೂಡ ಪ್ರಸಾದ ತಿಂದ್ಬಿಟ್ಟು ಹಾಗೆ ಒಂದೆರಡು ಕ್ಲಿಪ್ಪಿಂಗ್ಸ್ನ ತೊಗೊಂಡು ಚಿಕ್ಕ ಚಿಕ್ಕ ವೀಡಿಯೋ ಮಾಡ್ಕೊಂಡ್ವಿ. ತುಂಬ ಚೆನ್ನಾಗಿತ್ತು ದರ್ಶನ ಮಾತ್ರ. ನಾವು ಪ್ರತಿ ವರ್ಷವೂ ಕೂಡ ಬರ್ತಿದ್ವಿ, ಆದರೆ 2 ವರ್ಷ ಹೋಗೋಕ್ಕಾಗಿರಲಿಲ್ಲ. ಹಾಗೆ ಪಾಪುಗೆ ಕೂಡ ಮುಡಿ ಕೊಡಬೇಕಾಗಿತ್ತಲ್ವ ಅಂತ ಪಾಪುಗೆ ಒಂದು ಸರಿ ಮುಡಿ ಕೊಟ್ಟಿದ್ದೀವಿ, ಅಂದರೆ ಮಂದೇವರಿಗೆ. ಇದು ಸೆಕೆಂಡ್ ಟೈಮು ಮಂಜುನಾಥ ಸ್ವಾಮಿಗೆ ಮುಡಿ ಕೊಡಬೇಕು ಅಂತ ಅಂದ್ಕೊಂಡಿದ್ವಿ. ಹಾಗಾಗಿ ಬಂದುಬಿಟ್ಟು ದೇವಸ್ಥಾನದಲ್ಲಿ ಮುಡಿ ಕೊಟ್ಟಿದ್ದು ಅಷ್ಟೇ. ಮತ್ತು ಮೊದಲನೇ ಸಾರಿ ಇದು ಮುಡಿ ಕೊಡ್ತಿಲ್ಲ, ಇದು 2ನೇ ಸಾರಿ ಪಾಪುಗೆ ಮುಡಿ ತೆಗೆಸ್ತಿರೋದು ನಾವು. ಇನ್ನೇನು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಇನ್ನೇ ಕುಕ್ಕೆ ಸುಬ್ರಹ್ಮಣ್ಯ ಕೂಡ ಹೋಗಬೇಕು. ಇಲ್ಲೇ ಸಂಜೆ 5:30 ಆಗೋಯ್ತು. ಹಾಗಾಗಿ ಇಲ್ಲಿಂದ ಮತ್ತೆ ಕುಕ್ಕೆ ಸುಬ್ರಹ್ಮಣ್ಯ ಕೂಡ ಹೋಗಬೇಕು. ಹಾಗೆ ಸೌತಡ್ಕ ಕೂಡ ನಿಯರ್ ಇದೆ, ಅದನ್ನು ನೋಡ್ಕೊಂಬಿಟ್ಟು ಹೋಗೋಣ ಅಂತಲೇ ಬಂದಿದ್ದು. ಹೇಗೂ 1 ಡೇ ಸ್ಟೇ ಆಗ್ಬೋದು ಅಂತ. ಮತ್ತು ರೂಮ್ ಕೂಡ ಮಾಡ್ಕೊಂಡಿರಲಿಲ್ಲ ನಾವು, ದೇವಸ್ಥಾನದಲ್ಲೇ ಸ್ಟೇ ಆಗಿಬಿಟ್ಟು ಬಂದಿದ್ದು. 1 ಡೇ ಈ ರೀತಿ ಎಲ್ಲ ಹೋಗಬೇಕು ಅಂದರೆ ಆರಾಮಾಗಿ KSRTC ಬಸ್ಸಲ್ಲೇ ಹೋಗೋದು, ಆರಾಮಾಗಿ ಹೋಗಿ ಬರ್ಬೋದು. ಸ್ವಲ್ಪ ಕಷ್ಟ ಅನ್ನಿಸ್ಬೋದು ಪಾಪು ಇಟ್ಕೊಂಡು ಹೋಗೋಕ್ಕೆ. ರೂಮ್ ಮಾಡ್ಕೊಳ್ದೇ ಇದ್ದಾಗ ಲಗೇಜ್ ಎಲ್ಲ ಕ್ಯಾರಿ ಮಾಡಬೇಕಾಗತ್ತೆ. ಆದಷ್ಟು ಒಳ್ಳೆಯದು, ಬಜೆಟ್ ಫ್ರೆಂಡ್ಲಿಯಾಗಿ ಹೋಗಬೇಕು ಅಂದರೆ ಈ ರೀತಿ KSRTC ಬಸ್ಸಲ್ಲಿ ಹೋಗೋದು ಬೆಟರ್ ಅಂತಲೇ ಹೇಳ್ತೀನಿ. ವಾಣಿಜ್ಯ ಕ್ಯೂ ಕಾಂಪ್ಲೆಕ್ಸ್ನಲ್ಲಿ ಭಕ್ತಾದಿಗಳಿಗೆ ಸುಸಜ್ಜಿತ ವ್ಯವಸ್ಥೆಗಳನ್ನು ನೀಡಲಾಗಿದೆ. ಅಲ್ಲಿಂದ ನಿಮ್ಮ ದರ್ಶನ 100 ರೂಪಾಯಿ ಕೊಡು, 100 ಪಕ್ಕದವ್ರು ಮನೆಗೆ ನೋಡೋಂಗಿಲ್ಲತ್ತೆ. ಇದು ಚಿಕ್ಕ ಚಿಕ್ಕ ಅದು 100, JCB 100. ಏನು ಅಂತೀಯ? ಏನು ಕೊಡ್ಸಕತ್ತೆ? ಏನ ಏನು ಬೇಕಾ ಅದನ್ನು ತಗೊಂಬತ್ತೆ. ಹಾಗೆ ಈ ಬ್ಲಾಗ್ನ ಎಲ್ಲ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಬ್ಲಾಗಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಿರುತ್ತೆ, ನೋಡಿಬಿಟ್ಟು ಈ ಬ್ಲಾಗ್ನ ಪೂರ್ತಿಯಾಗಿ ನೋಡಿ. ನಿಮ್ಗೆ ಇಷ್ಟ ಲೈಕ್ ಮಾಡಿ, ಹಾಗೆ ನೀವು ಧರ್ಮಸ್ಥಳಕ್ಕೆ ಬಂದು ಹೋಗಿದ್ರೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಹಾಗೆ ಈ ಬ್ಲಾಗ್ ನಿಮ್ಗೆ ಇಷ್ಟ ಲೈಕ್ ಮಾಡಿ, ಹಾಗೆ ಕಮೆಂಟಲ್ಲಿ ಬಾಕ್ಸಲ್ಲಿ ಹೈಪ್ ಇರುತ್ತೆ, ಹೈಪ್ ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.